ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಸಮಾಜ ವಿಜ್ಞಾನದ ವಾರ್ಷಿಕ ಪರೀಕ್ಷೆ ಬಂದ್ಬಿಟ್ಟು 29 ಮಾರ್ಚ್ 2025ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ನಾವು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ಈಗಾಗಲೇ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 2 ದ ಬ್ಲೂ ಪ್ರಿಂಟ್ ಮೇಲೇನೆ ರಚನೆ ಮಾಡಿದ್ದೀವಿ. ಅಂದರೆ ಯಾವ ಪಾಠದ ಮೇಲೆ ಕ್ವಶನ್ ಕೇಳಿದ್ರಲ್ಲ ಅದೇ ಪಾಠದ ಬೇರೊಂದು ಕ್ವಶನನ್ನು ಏನು ಮಾಡಿ ಹಾಕಿ ನಾವು ಕ್ವಶನ್ಗಳನ್ನು ಕೊಟ್ಟಿದ್ದೀವಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರು, ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇಷ್ಟು ನೋಡಿದರೆ ನಿಮ್ಮದು ಸ್ಟಡಿ ಕವರ್ ಆಗ್ತದೆ. ಸೊ ವಿಡಿಯೋ ಒಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್, ನಮ್ಮ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಸ್ ಇದ್ದಾವೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡುವ. ಮೊದಲ ಪ್ರಶ್ನೆ, ಬಹು ಆಯ್ಕೆಗಳಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಅಂತ ಕೇಳಿದರು. ಸೊ ಉತ್ತರ ಗೊತ್ತಿರಲಿ, ಜೇಮ್ಸ್ ಥಾಮ್ಸನ್ ಮತ್ತು RM ಬರ್ಡ್ ರವರು. ಮುಂದಿನ ಪ್ರಶ್ನೆ 2, ಮೊದಲ ದುಂಡು ಮೇಜಿನ ಪರಿಷತ್ ಸಮಾವೇಶ ನಡೆದ ವರ್ಷ 1930. ಮೂರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪವಿರುವ ಭಾಗ ಕೇಳಿದರೆ ಅದು ಬಂದ್ಬಿಟ್ಟು ಸ್ನೇಹಿತರೆ ಬಾಂಬೆ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವರ್ಷ ಕೇಳಿದ್ರು 1812 ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 5, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಆಗಿತ್ತು. 6ನೇ ಪ್ರಶ್ನೆ, ಸಂವಿಧಾನದ ಈ ವಿಧಿಯು ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ. ಸೊ 24ನೇ ವಿಧಿ ಏನು ಮಾಡೋದಪ್ಪ ಅಂದ್ರೆ ಅದು ಮಕ್ಕಳನ್ನು ದುಡಿಮೆಯಲ್ಲಿ ತೊಡಗಿಸೋದು ಕಾನೂನು ಬಾಹಿರ ಅಂತ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. 7ನೇ ಪ್ರಶ್ನೆ, ನೀತಿ ಆಯೋಗ ಸ್ಥಾಪನೆಗೊಂಡದ್ದು ಯಾವ ವರ್ಷ? ಸೊ ಜನವರಿ 1, 2015ರಲ್ಲಿ ನೀತಿ ಆಯೋಗ ಸ್ಥಾಪನೆ ಆಗಿತ್ತು. ಪ್ರಶ್ನೆ 8, 1 ಕೋಟಿ ರೂಪಾಯಿಯಿಂದ 10 ಕೋಟಿ ರೂಪಾಯಿವರೆಗೆ ಮೋಸಗೊಂಡ ಗ್ರಾಹಕರು ದೂರು ಸಲ್ಲಿಸುವ ವೇದಿಕೆ ಯಾವುದು ಅಂತ ಕೇಳಿದ್ರು ರಾಜ್ಯ ಆಯೋಗ ಅನ್ನೋದು ಉತ್ತರ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಈ ವಿಭಾಗದಲ್ಲಿ ಕೂಡ 8 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 8 ಪ್ರಶ್ನೆ 8 ಅಂಕ. ಪ್ರಶ್ನೆ 9, ಮಹಾತ್ಮ ಗಾಂಧೀಜಿ ಅವರು ನಲ್ವಡಿ ಕೃಷ್ಣರಾಜ ಒಡೆಯರನ್ನು ಏನೆಂದು ಕರೆದಿದ್ದಾರೆ? ರಾಜರ್ಷಿ. 10ನೇ ಪ್ರಶ್ನೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ ಕೇಳಿದ್ರು 1919ರ ಭಾರತೀಯ ಪರಿಷತ್ ಕಾಯ್ದೆ. 11, ನಿತ್ಯ ಹರಿದ್ವಾರದ ಕಾಡುಗಳನ್ನು ಏಕೆ ಆ ಹೆಸರಿನಿಂದ ಕರೀತಾರೆ? ವರ್ಷವೆಲ್ಲ ಹಸಿರಾಗಿರೋದ್ರಿಂದ. 12ನೇ ಪ್ರಶ್ನೆ, 20ನೇ ಶತಮಾನದ ಅದ್ಭುತ ಲೋಹ ಯಾವುದು? ಕಬ್ಬಿಣದ ಅದಿರು. 13ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಕುರಿತು FM ಮಾರ್ಕ್ಸ್ ರವರ ವ್ಯಾಖ್ಯೆ ಏನು? ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯನ್ನು ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದಾರೆ. 14ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯವರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕೋದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ. 15ನೇ ಪ್ರಶ್ನೆ, ಉಳಿತಾಯ ಆಯವ್ಯಯ ಎಂದರೇನು? ಸೊ ಆಯವ್ಯಯ ಪತ್ರದಲ್ಲಿ ಸರ್ಕಾರದ ವರಮಾನವು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಉಳಿತಾಯದ ಆಯವ್ಯಯ ಅಂತ ಕರೀತಾರೆ ಅನ್ನೋದು ನೆನಪಿರಲಿ. ಕಡೆ ಪ್ರಶ್ನೆ, ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು? ಸೊ ಗ್ರಾಹಕರ ಹಕ್ಕುಗಳ ಬಗ್ಗೆ ಅರಿವೇ ಮೂಡಿಸೋದು ಗ್ರಾಹಕ ಆಂದೋಲನದ ಮುಖ್ಯ ಆಶಯ ಅನ್ನೋದು ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆಗಳು 8 ಇದ್ದಾವೆ. ಸೊ ಈ 8 ಪ್ರಶ್ನೆಗಳು ಕೂಡ ಏನಿದಾವಪ್ಪ ಅಂತಂದರೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಅಥವಾ 4 ಪಾಯಿಂಟ್ಸ್ಗಳಲ್ಲಿ ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು 16 ಅಂಕಗಳನ್ನು ಈ ವಿಭಾಗದಿಂದ ನೀವು ಪಡಿತೀರಿ. ಪ್ರಶ್ನೆ 17, ಭಾರತದ ಯಾವ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಶುಂಠಿ, ಏಲಕ್ಕಿ ಈ ಮುಂತಾದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪ್ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಕಂಡು ಬಂದಿತ್ತು. ಪ್ರಶ್ನೆ 18, 2ನೇ ವಿಶ್ವ ಸಮರಕ್ಕೆ ಕಾರಣಗಳೇನು? ವಸಾಹತುಗಳ ಸ್ಥಾಪನೆಗಾಗಿ ತೀವ್ರ ಪೈಪೋಟಿ ನಡೆದದ್ದು, ಅತ್ಯುಗ್ರ ರಾಷ್ಟ್ರೀಯತೆಯ ಬೆಳವಣಿಗೆ ಆಗಿದ್ದು, ಮಿಲಿಟರಿ ಮೈತ್ರಿಕೂಟಗಳ ರಚನೆಗೊಂಡಿದ್ದು, ಸಾಮ್ರಾಜ್ಯವಾದದ ನೀತಿಯ ಬಲವರ್ಧನೆ. ಈ 4 ಅಂಶಗಳೇನಾಗಿತ್ತಪ್ಪ ಅಂದ್ರೆ 2ನೇ ವಿಶ್ವ ಸಮರವನ್ನು ನಡೀಲಿಕ್ಕೆ ಮುಖ್ಯ ಕಾರಣೀಕರ್ತ ಆಗಿರ್ತಕ್ಕಂಥ ಅಂಶಗಳು. ಪ್ರಶ್ನೆ 19, ಅಲ್ಯೂಮಿನಿಯಂ ಕೈಗಾರಿಕೆಯ ಪ್ರಮುಖ ಸ್ಥಾನೀಕರಣದ ಅಂಶಗಳು ಯಾವುವು? ಹಾಗಾದರೆ ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನು ಸ್ಥಾನೀಕರಣ ಮಾಡಬೇಕಾದ್ರೆ ಅಲ್ಲಿ ಕಚ್ಚಾ ವಸ್ತುವಾಗಿರ್ತಕ್ಕಂಥ ಬಾಕ್ಸೈಟ್ನ ಲಭ್ಯತೆ ಇರಬೇಕು, ವಿದ್ಯುತ್ನ ಪೂರೈಕೆ ಇರಬೇಕು, ಬಂಡವಾಳ ಇರಬೇಕು, ವಿಶಾಲ ಮಾರುಕಟ್ಟೆ, ಕಾರ್ಮಿಕರ ಲಭ್ಯತೆ, ಸಾರಿಗೆ ಸೌಲಭ್ಯ. ಇಷ್ಟು 6 ಪಾಯಿಂಟ್ಸ್ ಏನಪ್ಪ ಅಂತಂದರೆ ಇತ್ತಂದರೆ ಸೊ ಅಲ್ಲಿ ನಾವೇನು ಮಾಡ್ಬೋದು, ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನ ಸ್ಥಾನೀಕರಣವನ್ನು ಮಾಡಿಸಲಿಕ್ಕೆ ಯೋಗ್ಯವನ್ನಾಗಿ ಹೇಳ್ಬೋದು.
ಪ್ರಶ್ನೆ 20, ಭಾರತದ ವಾಯುಗುಣದ ಮೇಲೆ ಹಿಮಾಲಯ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತವೆ. ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತವೆ. ಏಷ್ಯಾದಿಂದ ಬೀಸಿ ಬರುವ ಶೀತಗಾಳಿಯನ್ನು ತಡೆಹಿಡಿತವೆ. ಭಾರತದ ವಾಯುಗುಣ ಶೀತವಾಗಿರಲು ಮುಖ್ಯವಾಗಿರ್ತಕ್ಕಂಥ ಕಾರಣವೇ ಹಿಮಾಲಯ ಪರ್ವತದ ಶ್ರೇಣಿಗಳು. ಪ್ರಶ್ನೆ 21, ಇಂದಿನ ಸಂಕೀರ್ಣ ಸಮಾಜದಲ್ಲಿ ಅನಿವಾರ್ಯವಾಗಿರುವ ದುಡಿಮೆಗಳು ಯಾವುವು? ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳೋದು, ಕಾರ್ಖಾನೆಗಳಲ್ಲಿ ದುಡಿಯೋದು, ಶಾಲೆಗಳಲ್ಲಿ ಉಪನ್ಯಾಸ ಮಾಡೋದು, ಕಟ್ಟಡಗಳನ್ನು ಕಟ್ಟೋದು, ವಾಹನಗಳ ರಿಪೇರಿಗಳನ್ನು ಮಾಡೋದು, ಇವೆಲ್ಲವುಗಳು ಕೂಡ ಏನಾಗಿದ್ದಾವಪ್ಪ ಅಂದ್ರೆ ಇಂದಿನ ಸಂಕೀರ್ಣ ಸಮಾಜದಲ್ಲಿ ಮನುಷ್ಯನ ಬದುಕಿಗೆ ಅನಿವಾರ್ಯವಾಗಿರ್ತಕ್ಕಂಥ ಕೆಲಸಗಳೇ ಆಗಿ ಹೋಗಿದ್ದಾವೆ. 22ನೇ ಪ್ರಶ್ನೆ, ಬಳಕೆದಾರರ ಶೋಷಣೆಗೆ ಕಾರಣಗಳು ಯಾವುವು? ಹಿಂದೆ ಉತ್ಪಾದಕರು ಸೇವೆ ಮತ್ತು ಸರಕುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಿದ್ರು. ಆಗ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ. ಬೇಸಾಯದ ಉದ್ಯಮ ಹಲವು ರೀತಿಯಲ್ಲಿ ಬೆಳೆದಂತೆ ಮಾರಾಟ ವಿಧಾನ ಬದಲಾಯಿತು. ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಯಿತು. ಉತ್ಪಾದಕರು ಮತ್ತು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳು ನಿರ್ಧರಿಸ್ತಾರೆ. ಇವೆಲ್ಲ ಅಂಶಗಳೇನಾದಪ್ಪ ಅಂದ್ರೆ ಗ್ರಾಹಕ ಅನೇಕ ಕಷ್ಟ ನಷ್ಟ ಸಮಸ್ಯೆಗಳಿಗೆ ಒಳಗಾಗ್ತಾನೆ ಅಂತಕ್ಕದ್ದನ್ನು ನೀವು ಬರಿಬಹುದು. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸ್ರಿ. ಹೌದು, ಸಾರ್ವಜನಿಕ ಆಡಳಿತ ವ್ಯವಸ್ಥೆ ವ್ಯಕ್ತಿಯು ಗರ್ಭದಲ್ಲಿರುವಾಗಿಂದ ಹಿಡಿದು ಅವನ ಮರಣದವರೆಗೆ ಅಗತ್ಯವಾದ ಸೇವೆಯನ್ನು ಒದಗಿಸುತ್ತದೆ. ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ, ನ್ಯಾಯ ಒದಗಿಸೋದು, ಶಿಕ್ಷಣ ನೀಡೋದು, ಉದ್ಯೋಗಾವಕಾಶ ಕಲ್ಪಿಸೋದು, ಅವಶ್ಯಕ ವಸ್ತು ಪೂರೈಕೆ ಮಾಡೋದು, ದೇಶ ರಕ್ಷಣೆ, ಆರ್ಥಿಕ ಸಮಾನತೆ ಉಂಟು ಮಾಡೋದು, ಹಲವು ರೀತಿಯ ಸೇವೆಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಒದಗಿಸ್ತದೆ ಅನ್ನೋದನ್ನು ನೀವು ಬರಿಬಹುದು. ಮುಂದಿನ ಪ್ರಶ್ನೆ, ವರ್ಸೈಲ್ ಒಪ್ಪಂದದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಆಟೋಮನ್ ಆಸ್ಟ್ರೋ ಹಂಗೇರಿ ಮತ್ತು ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಜರ್ಮನಿಯು ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಳ್ತದೆ. ಯುರೋಪಿನ ಪ್ರದೇಶಗಳಲ್ಲಿ ಭೂಪಟವೇ ಬದಲಾಗಿ ಹೋಗ್ತದೆ. ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತಕ್ಕದ್ದನ್ನು ನೀವು ಬರೀರಿ. ಕೈಗಾ ವಿರೋಧಿ ಚಳವಳಿಗೆ ಕಾರಣಗಳನ್ನು ಕೇಳಿದ್ದಾರೆ. ಕೈಗಾ ಅಣುಶಕ್ತಿ ವಿದ್ಯುತ್ ಉತ್ಪಾದನಾ ಕೇಂದ್ರದ ಸ್ಥಾಪನೆಯಿಂದ ಅರಣ್ಯನಾಶ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಪ್ರಭೇದಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡ್ತದೆ ಎಂಬ ಉದ್ದೇಶದಿಂದ ಕೈಗಾ ವಿರೋಧಿ ಚಳವಳಿಯನ್ನು ನಡೆಸಿದರು. ಕಡೆ ಪ್ರಶ್ನೆ ಲಾಸ್ಟ್ ಇತ್ತು, ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣಗಳು ಏನು? ಕಡುಬಡತನ, ಕುಟುಂಬದ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭ ಕೋರತನ, ಅನಕ್ಷರತೆ, ಮಕ್ಕಳ ಅಪಹರಣ, ಮಕ್ಕಳನ್ನು ಒತ್ತೇರಿಸುವ